Good morning, students. Welcome to the Aryabhatta PU Science College. The third chapter, second period. ಸೊ ಇದರಲ್ಲಿ ಫೋರ್ತ್ ಚಾಪ್ಟರ್ನಲ್ಲೆಲ್ಲ ನೀವು ಮೋಷನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ಗೊತ್ತಾಯ್ತಾ? ಯಾವಾಗ ಬಾಡಿ ಬಾಡಿ ಈಸ್ ಟು ಬಿ ರೆಸ್ಟ್ ಆ್ಯಂಡ್ ಇಟ್ ಈಸ್ ಇನ್ ಎ ಮೋಷನ್. ಅದ್ರ ಬಗ್ಗೆ ನೆಕ್ಸ್ಟ್ ಈಸ್ ವಾಟ್ ಆರ್ ದ ಟೈಪ್ಸ್ ಆಫ್ ಮೋಷನ್. ನೋಡಿರಿ, ಇಲ್ಲಿಂದ ಕರೆಕ್ಟಾಗಿ ನಿಮಗೆ ಕ್ವಶನ್ ಆನ್ಸರ್ಗಳು ಬರುತ್ತೆ. ಅದೆಲ್ಲ ಇಂಟ್ರೊಡಕ್ಷನ್, ಹಿಂದೆಲ್ಲ ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೆಲ್ಲ ಬರುತ್ತೆ. ಇಲ್ಲಿಂದ ಆ್ಯಕ್ಚುಲಾಗಿ ಫಸ್ಟ್ ಪೀರಿಯಡ್ ಏನಿದ್ರು ಇಂಟ್ರೊಡಕ್ಷನ್. ಹಾಗೆ ಇದು ನೆಕ್ಸ್ಟ್ ವಾಟ್ ಆರ್ ದ ಟೈಪ್ಸ್ ಆಫ್ ಮೋಷನ್. ನೋಡಿರಿ, ಈಗ ಮೂವ್ಮೆಂಟ್ ಬಾಡಿ ಚೇಂಜಸ್ ಇಟ್ಸ್ ಪ್ಲೇಸ್ ಫ್ರಮ್ ಟೈಮ್ ಟು ಟೈಮ್. ಸೊ ದಟ್ ಈಸ್ ಕಾಲ್ಡ್ ದ ಮೋಷನ್. ಪ್ರತಿ ಈಚ್ ಆ್ಯಂಡ್ ಎವರಿ ಸೆಕೆಂಡಲ್ಲೂ ಸಹ ನಿಮಗೆ ಟೈಮ್ ಟು ಟೈಮ್ ಅದ್ರ ಪೊಸಿಷನ್ ಚೇಂಜ್ ಆಗ್ತಿರಬೇಕು. ಅದಕ್ಕೆ ನಾವು ಮೋಷನ್ ಅಂತ ಕರಿತೀವಿ. ವಾಟ್ ಆರ್ ದ ಟೈಪ್ಸ್ ಆಫ್ ಮೋಷನ್ಗಳಲ್ಲಿ ಯಾವ ಥರ ತ್ರೀ ಟೈಪ್ಸ್ ಆಫ್ ಮೋಷನ್ಸ್ ಇರುತ್ತೆ. 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್. 1 ಡೈಮೆನ್ಷನಲ್ ಮೋಷನ್, 3D ಫಿಲಮ್ ಎಲ್ಲ ನೋಡಿರ್ತೀರ, 3 ಡೈಮೆನ್ಷನಲ್ ಫಿಲಮ್. ಅದಕ್ಕೆ ಈಗ 3D ಡೈಮೆನ್ಷನಲ್ಲಿ ಅದರಲ್ಲೇ ನಾವೀಗ 1 ಡೈಮೆನ್ಷನ್ ಅಂದರೆ ಏನು, 2 ಡೈಮೆನ್ಷನ್ ಅಂದರೆ ಏನು, 3 ಡೈಮೆನ್ಷನ್ ಅಂದರೆ ಏನು ಅಂತ ಬರೋದು. 1 ಡೈಮೆನ್ಷನ್ ಅಂದರೆ ಒಂದೇ ಒಂದು ಇದಕ್ಕೆ ನೋಡ್ರಿ, ಈಗ ಮೊಬೈಲಲ್ಲಿ ಸಿಗ್ನಲ್ಗಳು ಬರುತ್ತೆ, ಅಥವಾ ಕೇಬಲ್ ಟಿ ವಿನಲ್ಲಿ ಸಿಗ್ನಲ್ ಬರುತ್ತೆ. ಸಿಗ್ನಲ್ಲು ಬರೀ ಒಂದು ವೈರ್ ಮುಖಾಂತರ ಬರುತ್ತೆ. ಅದು ಒಂದು ಪಿಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ, ಆಯಿತಾ? 1 ಡೈಮೆನ್ಷನಲ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಒಂದೇ ಡೈರೆಕ್ಷನ್, ಒಂದೇ ಸ್ಟ್ರೈಟ್ ಲೈನಲ್ಲಿ ಹೋಗ್ತಿರ್ಬೇಕು ಮೋಷನ್. ಅದಕ್ಕೆ ನಾವು 1 ಡೈಮೆನ್ಷನ್ ಅಂತ ಕರಿತೀವಿ. 1 ಡೈಮೆನ್ಷನಲ್ ಮೋಷನ್ 1D ಅಂತ ಕರಿತೀವಿ, ಅಥವಾ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಈ ಚಾಪ್ಟರ್ನಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು. 1 ಡೈಮೆನ್ಷನಲ್ ಮೋಷನ್ ಅಂದರೆ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಆರ್ ರೆಟಿಲಿನಿಯರ್ ಮೋಷನ್ ಅಂದರೆ ಸ್ಟ್ರೈಟ್ ಲೈನಾಗಿ ಹೋಗ್ತಾ ಇರಬೇಕು, ಸ್ಟ್ರೈಟಾಗಿ ಹೋಗ್ತಾ ಇರಬೇಕು. ಅದಕ್ಕೆ ನಾವು ರೆಟಿಲಿನಿಯರ್ ಮೋಷನ್ ಅಂತ ಕರಿತೀವಿ, ಗೊತ್ತಾಯ್ತು? ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಅಲಾಂಗ್ ಎ ಸ್ಟ್ರೈಟ್ ಲೈನಲ್ಲಿ ಹೋಗ್ತಿರಬೇಕು. ಅದಕ್ಕೆ ಮೋಷನ್ ಆಫ್ ದ ಬಾಡೀಸ್. ಅಂದರೆ ನೀವು ಎಕ್ಸಾಂಪಲು, ಮೋಷನ್ ಆಫ್ ಎ ಸ್ಟೋನ್ ಡ್ರಾಪ್ಡ್ ಫ್ರಮ್ ಎ ಹೈಟ್. ನೋಡ್ರಿ, ಇಲ್ಲಿಂದ ಒಂದು ವಸ್ತುನ ಸ್ಟೋನು ನಾನು ಮೇಲಿಂದ ಬಿಸಾಕ್ತೀನಿ, ಈಗ ಮೇಲಿಂದ ಬಿಟ್ಟರೆ ಸ್ಟ್ರೈಟಾಗಿ ಕೆಳಗಡೆ ಬೀಳುತ್ತೆ. ಸೊ ಸ್ಟ್ರೈಟಾಗಿ ಬೀಳ್ತಾ ಇರೋಕ್ಕೆ ಸ್ಟ್ರೈಟ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಈಸ್ ಕಾಲ್ಡ್ ದ 1 ಡೈಮೆನ್ಷನಲ್ ಮೋಷನ್ ಆರ್ ರೆಟಿಲಿನಿಯರ್ ಮೋಷನ್ ಆರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಗೊತ್ತಿಲ್ಲ? ಮೋಷನ್ ಆಫ್ ಸ್ಟೋನ್ ಡ್ರಾಪ್ಡ್ ಫ್ರಮ್ ಎ ಹೈಟ್, ಅದು 1 ಡೈಮೆನ್ಷನಲ್ ಮೋಷನ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸ್ಟ್ರೈಟ್ ಕಂಡಕ್ಟರ್. ನೋಡಿರಿ, ಕರೆಂಟ್ ಒಲೆಯಿಂದ ಆಗುತ್ತೆ. ಈ ಕೇಬಲ್ ಟಿ ವಿ ಕೇಬಲ್ ಇರುತ್ತೆ, ಕೇಬಲ್ ಕನೆಕ್ಷನ್ ಕೊಡಿರ್ತಾರೆ. ಕೇಬಲ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಬರುತ್ತೆ. ಒಂದೇ ಡೈಮೆನ್ಷನ್, ಅದು ಬರೀ ಸ್ಟ್ರೈಟ್ ಲೈನಲ್ಲಿ ಹೋಗ್ತಿರುತ್ತೆ, ಅದೇನಾ? ಅದು 1 ಡೈಮೆನ್ಷನ್ ಮೋಷನ್. ಓಕೆ, ಸೊ ಏನಿದೆ, ದೇರ್ ಆರ್ 3 ಟೈಪ್ಸ್ ಆಫ್ ಮೋಷನ್ ಆಫ್ ಎ ಬಾಡಿ. ದೇರ್ ಆರ್ 3 ಟೈಪ್ಸ್ ಆಫ್ ಮೋಷನ್ ಆಫ್ ಎ ಬಾಡಿ. ದೇ ಆರ್ 1 ಡೈಮೆನ್ಷನಲ್ ಮೋಷನ್ 1D, ಆರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಆರ್ ರೆಟಿಲಿನಿಯರ್ ಮೋಷನ್. ಇವು 3, ಗೊತ್ತಾಯ್ತಾ? ಇದು 3ಗೆ ಇದರ ಕರಿಬೋದು. ಸೊ ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಎಕ್ಸಾಂಪಲ್, ಮೋಷನ್ ಆಫ್ ಎ ಸ್ಟೋನ್ ಡ್ರಾಪ್ಡ್ ಫ್ರಮ್ ಎ ಹೈಟ್. ಒಂದು ಹೈಟಿಂದ ಒಂದು ಡ್ರಾಪ್ ಬಿಟ್ಟಾಗ ಮೋಷನ್ ಆಫ್ ಎ ಸ್ಟೋನ್ ಡ್ರಾಪ್ಡ್ ಫ್ರಮ್ ಹೈಟ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸ್ಟ್ರೈಟ್ ಕಂಡಕ್ಟರ್ ಮುಖಾಂತರ ಕರೆಂಟ್ ಫ್ಲೋ ಆಗ್ತಾ ಇರೋದು. ಅದಕ್ಕೆ 2 ಡೈಮೆನ್ಷನಲ್ ಮೋಷನ್. ನೆಕ್ಸ್ಟ್ 2 ಮೋಷನ್ ಇನ್ ಎ ಪ್ಲೇನ್, ಒಂದು ಪ್ಲೇನಲ್ಲಿ 2 ಡೈಮೆನ್ಷನ್. 2ನೇ ಟೈಪ್ಸ್ ಆಫ್ ಮೋಷನ್ ಅಂದರೆ ಮೋಷನ್ ಇನ್ ಎ ಪ್ಲೇನು, ಆರ್ 2 ಡೈಮೆನ್ಷನಲ್ ಮೋಷನ್, ಆರ್ ಕರ್ವಿಲಿನಿಯರ್ ಮೋಷನ್. ಕರ್ವಿಲಿನಿಯರ್ ಅಂದರೆ ಹಿಂಗೆ ತಿರುಗ್ತಾ ಇರೋದು, ಹಿಂಗೆ. ಅದಕ್ಕೆ ಕರ್ವಿಲಿನಿಯರ್ ಮೋಷನ್. ನೋಡ್ರಿ, ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಇನ್ ಎ ಪ್ಲೇನ್. ಒಂದು ಪ್ಲೇನ್ ಮೇಲೆ ಮೋಷನ್ ಆಫ್ ದ ಬಾಡಿ. ಒಂದು ಇರುವೆ ಒಂದು ಗೋಡೆ ಮೇಲೆ ಬಿಟ್ವಿ, ಗೋಡೆ ಮೇಲೆ ಹಿಂಗೆ ಹರ್ಕೊಂತ ಹೋಗ್ತಿರುತ್ತೆ. ಸೊ ಅದು ಮೋಷನ್ ಇನ್ ಎ ಪ್ಲೇನ್, ಗೊತ್ತಾಯ್ತಾ? ಮೋಷನ್ ಆಫ್ ಎ ಶಾರ್ಟ್ ಪುಟ್ ಥ್ರೋನ್ ಬೈ ಅನ್ ಅಥ್ಲೆಟ್ಸ್. ಒಂದು ಶಾರ್ಟ್ ಪುಟ್ ತೆಗೆದು ಹಿಂಗೆ ಬಿಸಾಕ್ತಾನೆ, ಹಿಂಗೆ ಕರ್ವ್ ಟೈಪಲ್ಲಿ ಹಿಂಗೆ ಬರುತ್ತೆ. ಸೊ ಅದು ಬರೀ ಸ್ಟ್ರೈಟ್ ಇರಲ್ಲ, ಅದಕ್ಕೆ ಪ್ಲೇನು. X ಆ್ಯಕ್ಸಿಸ್, Y ಆ್ಯಕ್ಸಿಸ್, Z ಆ್ಯಕ್ಸಿಸ್ ಎರಡು ಬೇಕಾಗತ್ತೆ. ಸೊ ಅದಕ್ಕೆ ಮೋಷನ್ ಆಫ್ ದ ಸ್ಟ್ರೈಟ್ ಲೈನ್. 3 ಡೈಮೆನ್ಷನಲ್ ಮೋಷನ್ ಅದು ಎ ಬಾಲ್ ಮೂವಿಂಗ್ ಇನ್ ಎ ಪ್ಲೇನ್ ಗ್ರೌಂಡ್ ಇನ್ ಎ ಜಿಗ್ಜಾಗ್ ಮೋಷನ್. ಒಂದು ಚೆಂಡನ್ನು ತೆಗೆದು ಹಿಂಗೆ ಹಾಕ್ತೀವಿ, ಈ ಕಡೆ ಬಾಲ್ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರುತ್ತೆ. ಸೊ ಅದು ಮೋಷನ್ ಇನ್ ಎ ಪ್ಲೇನ್.
ನಾವು ಗ್ರೌಂಡ್ ಮೇಲೆ ಕೂತ್ಕೊಂಡು ಓಡಾಡ್ತಾ ಇರ್ತೀವಿ, ಅದು ಮೋಷನ್ ಇನ್ ಎ ಪ್ಲೇನ್. ಗೊತ್ತಾಯ್ತಾ? ಅದು ನಾವು ಸ್ಟ್ರೈಟಾಗಿ ಒಂದೇ ಸರಿ ನಡ್ಕೊಂತ ಹೋಗ್ತಿದ್ರೆ ಅದು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಅದೇನಾರ ನಾವು ಗ್ರೌಂಡ್ ಮೇಲೆ ಆ ಕಡೆ ಓಡಾಡ್ತಾ ಇದ್ದರೆ ಅದು ಮೋಷನ್ ಇನ್ ಎ ಪ್ಲೇನ್. ಅದಕ್ಕೆ ಸೊ ಅಂದರೆ 2 ಡೈಮೆನ್ಷನಲ್ ಫಿಲಮ್ ಇದ್ದಕ್ಕೆ ಅದು ಸ್ಟ್ರೈಟ್ ಕಂಡಕ್ಟರ್ ಇಂದ ಕರೆಂಟ್ ಬರುತ್ತೆ. ಕಂಡಕ್ಟರ್ ಮುಖಾಂತರ ಕರೆಂಟ್ ಬಂದಾಗ, ಸಿಗ್ನಲ್ಗಳು ಬಂದಾಗ ಅದು 1 ಡೈಮೆನ್ಷನ್ನು. ಅದು ಟಿ ವಿ ಪರದೆಗೆ ಬಂದು ಅದು ಪಿಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ, ಅದು 2 ಡೈಮೆನ್ಷನ್. ಗೊತ್ತಾಯ್ತಾ? ಒಂದು ಕರೆಂಟ್ ಸಿಗ್ನಲ್ಗಳು ವೈರ್ ಮುಖಾಂತರ ಬಂದರೆ 1 ಡೈಮೆನ್ಷನ್, ಅದು ಒನ್ ಡೈಮೆನ್ಷನಿಂದ ಅದು 2 ಡೈಮೆನ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಪಿಕ್ಚರ್ ಆಗಿ ನಮಗೆ ಕಾಣಿಸುತ್ತೆ ಟಿ ವಿ ಮೇಲೆ, ಅದು 2 ಡೈಮೆನ್ಷನ್. ಗೊತ್ತಾಯ್ತಾ? ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಇನ್ ಎ ಪ್ಲೇನ್. ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಇನ್ ಎ ಪ್ಲೇನ್. ಇಟ್ ಈಸ್ ದ ಮೋಷನ್ ಆಫ್ ದ ಬಾಡಿ ಅಲಾಂಗ್ ಎ ಕರ್ವ್ಡ್ ಪಾರ್ಟ್. ಒಂದು ಶಾರ್ಟ್ ಪುಟ್ ಹಿಂಗೆ ಹೇಳ್ತಾನೆ, ಸ್ಟ್ರೈಟ್ ಹೋಗಿ ಹಿಂಗೆ ಬಂತು ಅಂದರೆ ಅದು 1 ಡೈಮೆನ್ಷನ್. ಅದೇನಾರ ತೊಗೊಂಡು ಈ ರೀತಿ ಹಿಂಗಾಗಿ ಕರ್ವ್ ಲೀನಿಯರ್ ಅಂದರೆ ಇದು ವಸ್ತು ಹಿಂಗೆ ಬಂದು ಹಿಂಗೆ ಬೀಳುತ್ತೆ, ಅದು ಒಂದು ಪ್ಲೇನ್ ಥರ ಆಗುತ್ತೆ ಅದು. ಅದಕ್ಕೆ ಕರ್ವ್ ಲೀನಿಯರ್. ಕೇರಮ್ ಬೋರ್ಡ್ನಲ್ಲಿ ರಿಮೋಟ್ ಹಿಡಿದ್ರೆ ಸ್ಟ್ರೈಕರ್ ಆ ಕಡೆ ಈ ಕಡೆ ಹೋಗ್ತಿರುತ್ತೆ. ಹೋದಾಯ್ತಾ? ಅದು ಸ್ಟ್ರೈಟ್ ಲೈನ್, ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್, ಬಟ್ ಅದು ಅದು ಒಂದು ಪ್ಲೇನ್ ಮೇಲೆ ಆ ಕಡೆ ಓಡಾಡ್ತಿರುತ್ತೆ, ಅದು ಮೋಷನ್ ಇನ್ ಎ ಪ್ಲೇನ್ 2 ಡೈಮೆನ್ಷನಲ್ಲಿ. ಅದೇ ಒಂದು ಸ್ಟ್ರೈಕರನ್ನು ತೆಗೆದು ಸ್ಟ್ರೈಟಾಗಿ ಹೊಡೆದು ಮತ್ತು ವಾಪಸ್ ಅವನು ಕೈಗೆ ಬಂದು ಬೀಳಬೇಕು, ಅದಾದರೆ 1 ಡೈಮೆನ್ಷನಲ್ ಫಿಲಮ್. ಒಂದು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ನೋಡ್ರೆ ಸ್ಟ್ರೈಕರ್ ವಾಪಸ್ ಹಿಂಗೋಗುತ್ತೆ, ವಾಪಸ್ ಬರುತ್ತೆ, ಅದು ಸ್ಟ್ರೈಕರ್. ಅದೇನಾದ್ರೆ ಸ್ಟ್ರೈಕರನ್ನು ಹಿಂಗೆ ಸೈಡಿಗೆ ಇಟ್ಟು ಹಿಂಗೆ ಹೊಡೆದ್ರೆ 4 ಸೈಡನ್ನು ಅದು ಕೇರಮ್ ಬೋರ್ಡಲ್ಲಿ ಪಾನ್ಗಳು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ, ಅವೆಲ್ಲವೂ ಒಂದೇ ಪ್ಲೇನ್ನಲ್ಲಿರುತ್ತೆ. ಸೊ ಅದು 2 ಡೈಮೆನ್ಷನಲ್ ಫಿಲಮ್ ಮೋಷನ್. ಸೊ ಎ ಬಾಲ್ ಮೂವಿಂಗ್ ಇನ್ ಎ ಪ್ಲೇನ್ ಇನ್ ಗ್ರೌಂಡ್ ಇನ್ ಜಿಗ್ಜಾಗ್ ಮೋಷನಲ್ಲಿ ಹಾಕ್ತಾ ಇರಬೇಕು ಬಾಲ್. ಮೋಷನ್ ಆಫ್ ಎ ಶಾರ್ಟ್ ಪುಟ್ ಥ್ರೋನ್ ಬೈ ಎನ್ ಅಥ್ಲೆಟಿಕ್. ಒಂದು ಶಾರ್ಟ್ ಪುಟ್ ತೆಗೆದಾಕ್ತಾನೆ, ಅದು ಕರ್ವ್ಡ್ ಪಾತಲ್ಲಿ ಹೋಗುತ್ತೆ, ಅದು ಮೋಷನ್ ಇನ್ ಎ ಪ್ಲೇನ್. ಹೌದಾಯ್ತಾ? ನಿಮಗೆ ಇನ್ನೂ ಯಾವ್ದಾರು ಎಕ್ಸಾಂಪಲ್ಗಳೆಲ್ಲ ಬರ್ತವೆ, ಅದನ್ನು ಕೊಡ್ಕೊಂಡು. ನೆಕ್ಸ್ಟ್ 3 ಡೈಮೆನ್ಷನಲ್ ಮೋಷನ್, ವೆರಿ ಇಂಪಾರ್ಟೆಂಟ್. ಅಂದರೆ ಮೋಷನ್ ಇನ್ ಎ ಸ್ಪೇಸ್ನಲ್ಲಿ ಮೋಷನ್. ಹೌದಾಯ್ತಾ? ಅದು 3D ಫಿಲಮ್ ಎಲ್ಲ ನೋಡಿರ್ತೀರ. ಮತ್ತು 2 ಡೈಮೆನ್ಷನಲ್ ಫಿಲಮು ನೋಡಿರ್ತೀರ. ಸೊ ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ 3D ಫಿಲಮ್ ಅಂದರೆ ಒಂದು ಡಸ್ಟರ್ ಇದೆ, ಇದು 3D. ಇದು ಅಂದರೆ ಹೆಂಗಂದರೆ ಇಲ್ಲಿಂದ ನೋಡ್ತೀರಾ, ಇದ್ರ ಮುಖ ಕಾಣಿಸುತ್ತೆ, ಇದು ಹಿಂಗಡೆಯಿಂದ ಬಂದು ನೋಡಿದ್ರೆ ಇದ್ರದ್ದು ಇನ್ನೊಂದು ಫೇಸ್ ಕಾಣಿಸುತ್ತೆ, ಈ ಕಡೆ ನೋಡಿದ್ರೆ ಇನ್ನೊಂದು ಫೇಸು, ಈ ಕಡೆ ಇನ್ನೊಂದು ಫೇಸು. 3 ಡೈಮೆನ್ಷನಲ್, X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್. ಹೀಗೆ ಇದು X ಆಕ್ಸಿಸ್, ಇದು ಈ ಕಡೆ ಇದೆಯಲ್ಲ, ಈ ಕಡೆ ಇದು ಭಾಗ, ಇದು Y ಆಕ್ಸಿಸ್, ಇದು Z ಆಕ್ಸಿಸ್. ಹಾಗೆ X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್ 3 ಬೇಕಾದಕ್ಕೆ 3 ಡೈಮೆನ್ಷನಲ್ ಫೋಟೋಗ್ರಫಿ ನೋಡಿದ್ದೀರಾ? 3 ಡೈಮೆನ್ಷನಲ್ ಫೋಟೋಗ್ರಫಿ ಅಂದರೆ ಬರೀ 2 ಡೈಮೆನ್ಷನ್ಗೂ 3 ಡೈಮೆನ್ಷನ್ಗೂ ಏನು ವ್ಯತ್ಯಾಸ ಅಂದರೆ, ನಾನು ಫೋಟೋ ಹಿಂಗೆ ತೆಗಿತಾರೆ 2 ಡೈಮೆನ್ಷನಲ್ ಫೋಟೋ ಹಂಗೆ ಕಾಣಿಸ್ತೀನಿ, ಅದ್ರ ಈ ಫೋಟೋದ ಹಿಂಭಾಗ ಬಂದು ಅದ್ರ ಬೆನ್ನು ಕಾಣಿಸತ್ತ ಅಂದರೆ ಬೆನ್ನು ಕಾಣಿಸಲ್ಲ. ಅದೇ 3 ಡೈಮೆನ್ಷನಲ್ ಫೋಟೋಗ್ರಫಿನಲ್ಲಿ ಅದ್ರ ಮುಂದ್ಗಡೆ ಒಂದು ಕಾಣಿಸುತ್ತೆ, ಅದು ಹಿಂದ್ಗಡೆಯಿಂದ ಬಂದು ಅದ್ರ ಬೆನ್ನು ನೋಡಿದ್ರೆ ಕಾಣಿಸುತ್ತೆ, ಸೈಡಲ್ಲಿ ಕೈ ಆ ಕಡೆ ಈ ಕಡೆ ಎಲ್ಲ ಆ ಕಡೆ ಬಂದಾಗ ಇಡೀ ಬಾಡಿನೇ ಫುಲ್ ಕಾಣಿಸುತ್ತೆ. ಸೊ 3 ಡೈಮೆನ್ಷನಲ್ ಫೋಟೋಗ್ರಫಿ ಅದು ಮುಂದೆ ಎಲ್ಲ ಬರುತ್ತೆ ನಿಮಗೆ. 3 ಡೈಮೆನ್ಷನ್ ಅಂದರೆ ಏನು ಅಂತ ಇನ್ನೂ ಡೀಟೇಲ್ಸಾಗಿ ಬರುತ್ತೆ. ಈಗ 2 ಡೈಮೆನ್ಷನಲ್ ಫೋಟೋಗ್ರಫಿ ಮಾಡಬೇಕಾದ್ರೆ ಒಂದು ಸ್ಕ್ರೀನ್ ಬೇಕು. ಅದೇ 3 ಡೈಮೆನ್ಷನಲ್ ಫೋಟೋ ಮಾಡಬೇಕಾದ್ರೆ ಈ ಥರದ ಸರ್ಕ್ಯುಲರ್ ಸ್ಕ್ರೀನ್ ಉಪಯೋಗಿಸ್ತಾರೆ, ಸರ್ಕ್ಯುಲರ್ ಟೈಪ್ ಇರುತ್ತೆ, ಲೇಸರ್ ಲೈಟ್ಗಳನ್ನೆಲ್ಲ ಉಪಯೋಗಿಸ್ತಾರೆ. ಅದಕ್ಕೆಲ್ಲ 3 ಡೈಮೆನ್ಷನಲ್ ಮೋಷನ್ ಆಫ್ ಎ ಬಾಡಿ. ಆ 3 ಮೋಷನ್ ಇನ್ ಎ ಸ್ಪೇಸ್, ಅದಕ್ಕೆ ಸ್ಪೇಸ್ ಬೇಕು. 2 ಡೈಮೆನ್ಷನಲ್ ಫೋಟೋಗ್ರಫಿಗೆ ಬರೀ ಒಂದು ಪರದೆ ಇದ್ದರೆ ಸಾಕು. 3 ಡೈಮೆನ್ಷನಲ್ಲಿಗೆ ಒಂದು ಸ್ಪೇಸ್ ಬೇಕು. ಅಲ್ಲೊಂದು ಕ್ಯಾಮ್ರಾ, ಈ ಕಡೆ ಒಂದು, ಈ ಕಡೆ ಒಂದು, ಮಧ್ಯದಲ್ಲಿ 3 ಕ್ಯಾಮ್ರಾಗಳನ್ನು ಇಟ್ಟಿರ್ತಾರೆ. 3 ಕ್ಯಾಮ್ರಾ ಇಟ್ಟಾಗ ನಿಮಗೆ ಅದು ಚೆನ್ನಾಗಿ ಬರುತ್ತದೆ. ಅದಕ್ಕೆ ಈಗ ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಇನ್ ಸ್ಪೇಸ್. 3 ಡೈಮೆನ್ಷನ್ ಅಂದರೆ ಏನು? ಇಟ್ ಈಸ್ ದ ಮೋಷನ್ ಆಫ್ ಎ ಬಾಡಿ ಇನ್ ಸ್ಪೇಸ್. ಎಕ್ಸಾಂಪಲ್, ಎ ಬರ್ಡ್ ಫ್ಲೈಯಿಂಗ್ ಇನ್ ಸ್ಪೇಸ್. ಒಂದು ಪಕ್ಷಿ ಸ್ಪೇಸಲ್ಲಿ ಹಿಂಗೆ ಹಾಕಂತ ಹೋಗ್ತಾರೆ, ಆ ಕಡೆ ಈ ಕಡೆ ಎಲ್ಲ ಹಾಕಂತ ಹೋಗ್ತಿದ್ರೆ ಅದು 3 ಡೈಮೆನ್ಷನ್. ಹೌದಾಯ್ತಾ? ಅದು ಏರೋಪ್ಲೇನ್ ಮೂವಿಂಗ್ ಇನ್ ಎ ಸ್ಪೇಸ್ನಲ್ಲಿ ಏರೋಪ್ಲೇನ್ ಮೂವ್ ಆಗ್ತಾ ಇರುತ್ತೆ, ಅದು 3 ಡೈಮೆನ್ಷನ್. 1 ಡೈಮೆನ್ಷನ್ ಆದರೆ ಸ್ಟ್ರೈಟಾಗಿ ಹೋಗ್ತಾ ಇರೋದು. 2 ಡೈಮೆನ್ಷನ್ ಅಂದರೆ ಆ ಕಡೆ ಈ ಕಡೆ ಹಿಂಗೆ ಹಾವು ಥರ ಹೋಗ್ತಾ ಇರೋದು. 3 ಡೈಮೆನ್ಷನ್ ಅಂದರೆ ಹಾರ್ಕಂತ ಹೋಗ್ತಿರೋದು, ಅದು 3 ಡೈಮೆನ್ಷನ್. ಗೊತ್ತಾಯ್ತಾ? ಎ ಬರ್ಡ್ ಫ್ಲೈಯಿಂಗ್ ಇನ್ ಸ್ಪೇಸ್,
ಆ್ಯನ್ ಏರೋಪ್ಲೇನ್ ಮೂವಿಂಗ್ ಇನ್ ಸ್ಪೇಸ್. ಅದಕ್ಕೆ ಇಷ್ಟನ್ನು 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನನ್ನು ನೀವು ಇದನ್ನು ನೋಡ್ರಿ. ಅದಕ್ಕೆ ಫಾರ್ ದಿಸ್ ಕ್ಲಾರಿಫಿಕೇಷನ್ ನಿಮಗೆ ಇನ್ನೂ ಕ್ಲಾರಿಫೈ ಆಗ್ಬೇಕಾರೆ ಇದನ್ನು ನೋಡಿರಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್ ಈ ಪ್ಲೇನಲ್ಲಿ ಇದೆಯಲ್ಲ ಈ ಮೂಲೆಯಲ್ಲಿ ಇದು ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಅಂದರೆ ಇದು ನಾನೀಗ ಎಕ್ಸ್ ಮತ್ತು ವೈ ಪ್ಲೇನಲ್ಲಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸ್ ಆಕ್ಸಿಸು ಇದು ವೈ ಆಕ್ಸಿಸ್. ಇಲ್ಲೊಂದು ಝೆಡ್ ಆಕ್ಸಿಸ್ ಇದೆ. ಝೆಡ್ ಆಕ್ಸಿಸ್ ಅಂದರೆ ಈ ಮೂಲೆಯಿಂದ ಇದಕ್ಕೂ ಇದು ಝೆಡ್ ಆಕ್ಸಿಸ್. ಆಯಿತಾ? ಇದು ಝೆಡ್ ಆಕ್ಸಿಸು, ಇದು ಎಕ್ಸ್ ಆಕ್ಸಿಸು, ಇದು ವೈ ಆಕ್ಸಿಸ್. ಇದು 3 ಡೈಮೆನ್ಷನಲ್ 3D ನಲ್ಲಿ ಬರೋದು. ನೀವೆಲ್ಲ ಆವಾಗ ಹಿಂದಿನ ಕ್ಲಾಸಲ್ಲೆಲ್ಲ 2 ಡೈಮೆನ್ಷನಲ್ಲಿ ತೊಗೊಳ್ತಿದ್ರಿ. ಎಕ್ಸ್ ವೈ ಪ್ಲೇನ್ ಬರೀ ಇದು ಮತ್ತು ಇದು ಮಾತ್ರ ತೊಗೊತಿದ್ರಿ. ಎಕ್ಸ್ ಮತ್ತು ಝೆಡ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ನಾವು ಎಕ್ಸ್ ಅಂತ ತೊಗೊಂಡಿದ್ವಿ. ಈಗ 3 ಡೈಮೆನ್ಷನಲ್ಲಿ ಎಕ್ಸ್ ಆಕ್ಸಿಸು, ವೈ ಆಕ್ಸಿಸು, ಝೆಡ್ ಆಕ್ಸಿಸು 3 ಸತ ಬರುತ್ತೆ. ಇದಕ್ಕೆ 3 ಡೈಮೆನ್ಷನಲ್ ಫೋಟೋಗ್ರಫಿ ಅಂತ ಕರೀತಾರೆ. ಸೊ ಎಕ್ಸ್ ವೈಯಿಂದ ಈಗ ಇಲ್ಲಿ ಉದಾಹರಣೆಗೆ ಇಲ್ಲಿಂದ 3 ಪಾಯಿಂಟ್ ಎಕ್ಸ್ ಆಕ್ಸಿಸ್ 2 ಪಾಯಿಂಟ್ಸ್ ಇಲ್ಲಿ ಬರುತ್ತೆ. ಇಲ್ಲಿಂದ 2 ಉದಾಹರಣೆಗೆ, ಇಲ್ಲಿಂದ 2, ಆಮೇಲೆ ಇಲ್ಲಿಂದ 3 ಪಾಯಿಂಟ್ ಬಂದ್ವಿ, ಈ ಕಡೆ 3 ಪಾಯಿಂಟ್, ಇಲ್ಲಿಂದ 5 ಪಾಯಿಂಟ್ ಹೋದ್ವಿ, 5 ಪಾಯಿಂಟ್ ಮೇಲ್ಗಡೆ. ಹಾಗೆ 3 ಡೈಮೆನ್ಷನಲ್ಲಿ ಆಗಿದ್ರೆ ಸ್ಪೇಸ್, ಇಟ್ ಈಸ್ ಮೋಷನ್ ಅಲಾಂಗ್ ಎ ಸ್ಪೇಸ್. ಗೊತ್ತಾಯ್ತಾ? ಅದಕ್ಕೆ ಅದು ಮುಂದೆ 3 ಡೈಮೆನ್ಷನಲ್ ಜಾಮೆಟ್ರಿ ಅಂತ ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ. ನಿಮಗೆ ಅದನ್ನು ಇನ್ನೂ ಸತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಈಸ್ ಪೊಸಿಷನ್, ಪಾತ್ ಲೆಂತ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಈ ಪೊಸಿಷನ್ ಅಂದರೆ ಏನು, ಪಾತ್ ಲೆಂತ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದೇನು, ಇದನ್ನು ನೀವು ತಿಳ್ಕೊಬೇಕು. ಪೊಸಿಷನ್ ಅಂದರೆ ಎಲ್ಲಿ ಇದೆಯೋ ಅದು. ಸುಮ್ಮನೆ ಪೊಸಿಷನ್ ಅಂದರೆ ನಾನು ನಿಂತಿದ್ದೀನಿ ಅಂತ, ಎಲ್ಲಿ ನಿಂತಿದೆಯಾ, ಎಷ್ಟು ನಿಂತಿದೆಯಾ, ಎಷ್ಟು ದೂರ ನಿಂತಿದೆಯಾ, ಅವೆಲ್ಲ ಬೇಕು. ಅದಕ್ಕೆ ನಾವು ಪೊಸಿಷನ್ ಅಂತೀವಿ. ಪಾತ್ ಲೆಂತ್ ಅಂದರೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇರೋದು, ನಡ್ಕೊಂಡು ಹೋಗ್ತಂದ್ರೆ ಎಷ್ಟು ದೂರ ನಡ್ಕೊಂಡು ಹೋಗಿದೆಯಾ ಅದು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಇನ್ಷಿಯಲಿಂದ ಫೈನಲ್ ಪಾಯಿಂಟಿಗೆ ಏನು ಡಿಫ್ರೆನ್ಸ್ ಅದು ಇರೋದು. ವಾಟ್ ಈಸ್ ಮೆಂಟ್ ಬೈ ಪೊಸಿಷನ್ ಆಫ್ ಆ್ಯನ್ ಆಬ್ಜೆಕ್ಟ್. ಪೊಸಿಷನ್ ಅಂದರೆ ಯಾವ ವಸ್ತು ಎಲ್ಲಿದೆ ಅಂತ, ಯಾವ ವಸ್ತು ಎಲ್ಲಿದೆ ಅನ್ನೋಕ್ಕಿಂತ ಮುಂಚೆ ಆ ವಸ್ತು ಒಂದಕ್ಕೆ ಕಂಪೇರ್ ಮಾಡಿ ಹೇಳ್ತೀವಿ. ಗೊತ್ತಾಯ್ತಾ? ಅದಕ್ಕೆ ಒಂದಕ್ಕೆ ವೆನ್ ಕಂಪೇರ್, ಪೊಸಿಷನ್ ಈಸ್ ಆಲ್ವೇಸ್ ಎ ಕಂಪೇರಿಂಗ್. ಒಂದು ಕಡೆ ನಾನು ಈಗ ಎಲ್ಲಿದ್ದೇನೆ ಅಂತ, ಎಲ್ಲಿದೆಯಾ, ಮನೆ ಒಳಗಿದ್ದೀನಿ. ಮನೆ ಅನ್ನೋದೊಂದು ಫಿಕ್ಸೆಡ್ ಪಾಯಿಂಟು, ಮನೆ ಒಳಗಡೆ ಇದ್ದೀನಿ. ಈಗ ಇನ್ನೊಬ್ಬ ಈಗ ಹೇಳ್ತಾನೆ ಅವನು ಎಲ್ಲಿದೆ ಅಂದರೆ, ನಾನು ಮನೆಯಿಂದ 1 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ, ಮನೆಯಿಂದ 1 ಕಿಲೋಮೀಟ್ರ್ ದೂರ. ಈ ಎಲ್ಲಿದೆ ಅಂದ ತಕ್ಷಣ ಬರೀ 1 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಅಂದರೆ ಎಲ್ಲಿಂದ 1 ಕಿಲೋಮೀಟ್ರ್ ದೂರ ಅಂತ ಬರುತ್ತೆ. ಬರೀ ಅವನಿಗೆ ಜನರಲ್ನ ತಗೊಂಡ್ರೆ ನಾನೆಲ್ಲಿ ನಿಂತಿದ್ದೀನೋ ಅಲ್ಲಿಂದ 1 ಕಿಲೋಮೀಟ್ರು, ಅಥವಾ ಬೇರೆ ಇನ್ನೆಲ್ಲಿಂದ ನಿಮ್ಮ ಮನೆಯಿಂದನೋ ಅಥವಾ ಕಾಲೇಜಿಂದನೋ ಅಂತ ಡಿಫ್ರೆನ್ಸ್ ಬರುತ್ತೆ. ಸೊ ಪೊಸಿಷನ್ ಅಂದರೆ ಏನು, ಫಿಕ್ಸಡ್ ಒಂದು ಫ್ರೇಮ್ ಆಫ್ ರೆಫರೆನ್ಸ್, ಒಂದು ಫ್ರೇಮ್, ಆ ಫ್ರೇಮಲ್ಲಿ ಆರಿಜಿನ್ ಪಾಯಿಂಟ್, ಅಲ್ಲಿಂದ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ತೊಗೋತೀವಿ. ಗೊತ್ತಾಯ್ತಾ? ಓಕೆ. ವಾಟ್ ಈಸ್ ಮೆಂಟ್ ಬೈ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್? ಆರಿಜಿನ್ ಈಸ್ ದ ರೆಫರೆನ್ಸ್ ಪಾಯಿಂಟ್ ಟು ಮೆನ್ಷನ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಪೊಸಿಷನ್ ಆಬ್ಜೆಕ್ಟ್ ಎಲ್ಲೋ ಒಂದು ಕಡೆ ಪೊಸಿಷನ್ ಇದೆ, ಎಲ್ಲಿದೆ ಅಂದರೆ ಆರಿಜಿನಿಂದ ತೊಗೊತೀವಿ. 2, 3 ಅನ್ನೋದೊಂದು ಪಾಯಿಂಟ್ ಇದೆ ಇದಕ್ಕೆ. ಈಗ 2, 3 ಎ ಇದು 3, 4 ಅನ್ನೋ ಪಾಯಿಂಟ್ ಇದೆ. 3 ಅನ್ನೋದು ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ 3, ಇದು ವೈ ಆಕ್ಸಿಸ್. 4 ಅನ್ನೋ ಪಾಯಿಂಟ್ ಈ ಕಡೆ. ಹಾಗೆ ಪೊಸಿಷನ್ ಏನಿಂದ ಆರಿಜಿನಿಂದನೇ ನಾವು ರೆಫರೆನ್ಸ್ ಪಾಯಿಂಟಾಗಿ ತೊಗೊತೀವಿ. ಸೊ ಆರಿಜಿನಿಂದ ರೆಫರೆನ್ಸ್ ಪಾಯಿಂಟ್ ತೊಗೊಂಡ್ರೆ ಅದಕ್ಕೆ ನಾವು ರೆಫರೆನ್ಸ್ ಅಂತ ಆರಿಜಿನ್ ಅಂತ ಕರಿತೀವಿ. ಅಥವಾ ಅದಕ್ಕೆ ನಾವು ಏನು ಅಂತಂದರೆ ಇದಕ್ಕೆ ಪೊಸಿಷನ್ ಅಂತೈತೆ. ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಫ್ರಮ್ ದ ಆರಿಜಿನಿಂದನೇ ನಾವು ಅದನ್ನು ಲೆಕ್ಕ ತರೋದು. ಆಯ್ತಾ? 0, 0 ಅದಕ್ಕೆ ಆರಿಜಿನ್. ಸೊ ಆರಿಜಿನ್ ಈಸ್ ದ ರೆಫರೆನ್ಸ್ ಪಾಯಿಂಟ್ ಟು ಮೆನ್ಷನ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಆರಿಜಿನ್ ಈಸ್ ದ ರೆಫರೆನ್ಸ್ ಪಾಯಿಂಟ್ ಟು ಮೆನ್ಷನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಯಾವುದೇ ಪೊಸಿಷನಲ್ಲಿ 3Dನಲ್ಲಿ ಎಲ್ಲೇ ಇರಲೂ ಸಹ ಅದನ್ನು ನಾವು ಆರಿಜಿನಿಂದ ತೊಗೊತೀವಿ. ಇದು ರೆಫರೆನ್ಸ್ ಪಾಯಿಂಟ್. ವಾಟ್ ಈಸ್ ಮೆಂಟ್ ಬೈ ಪಾತ್ ಲೆಂತ್? ಪಾತ್ ಲೆಂತ್ ಇಲ್ಲಿಂದ ನೀವು 1 ಕಿಲೋಮೀಟ್ರ್ ದೂರ ಹೋದ್ರಿ, ಸುತ್ತರ್ಕೊಂಡು ಹೋದ್ರಿ. ಆ ಸುತ್ತರ್ಕೊಂಡು ಹೋದರೆ ಇದು ಎಷ್ಟು ದೂರ ಹೋದ್ರಿ, ಪಾತ್ ಲೆಂತಕ್ಕೆ ಅದಕ್ಕೆ ನಾವು ಪಾತ್ ಲೆಂತ್ ಅಂತ ಕರಿತೀವಿ. ಪಾತ್ ಅಂದರೆ ದಾರಿ, ಲೆಂತ್ ಅಂದರೆ ಎಷ್ಟು ದೂರ ನಡ್ಕೊಂಡು ಹೋಗಿದೆಯಾ ಅಂತ ತೊಗೊತೀವಿ. ಅದಕ್ಕೆ ನಾವು ಪಾತ್ ಲೆಂತ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲೇ ಇದು ಮನೆ ಇದೆ, ಹೋಮಿಂದ ಏನು ಮಾಡ್ತೀವಿ, ಸೀದಾ ಇಲ್ಲಿಗೆ ಹೋಗ್ತೀರಾ, ಇಲ್ಲಿಗೆ 1 ಕಿಲೋಮೀಟ್ರು. ಆಮೇಲೆ ಮತ್ತೆ ಹಿಂಗಿಂದ ಬರ್ತೀಯ, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರು. ಇಲ್ಲಿಂದ ಇಲ್ಲಿಗೆ ಕಾಲೇಜ್ ಇರುತ್ತೆ,
ಕಾಲೇಜ್ ಮುಗಿಸ್ಕೊಂಡು ಏನು ಮಾಡ್ತಾರೆ, ಇಲ್ಲಿಂದ ಯಾವುದೋ ಒಂದು ಫಿಲಮ್ ಥಿಯೇಟ್ರ್ ಇರುತ್ತೆ, ಥಿಯೇಟ್ರು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಹೋಗ್ತೀಯಾ, ಇಲ್ಲಿಗೆ ಯಾರದವ್ರದ್ದು ಇನ್ನೊಂದು ಮನೆ ಫ್ರೆಂಡ್ ಹೌಸ್, ಫ್ರೆಂಡ್ಸ್ ಹೌಸ್, ಫ್ರೆಂಡ್ಸ್ ಹೌಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ, ಮನೆಯಿಂದ ಹೀಗೆ ಕಾಲೇಜಿಗೆ 1 ಕಿಲೋಮೀಟ್ರು, ಅಲ್ಲಿಂದ ಇಲ್ಲಿಗೆ ಥಿಯೇಟ್ರಿಗೆ ಹೋಗ್ತೇವೆ, ಫಿಲಮ್ ಥಿಯೇಟ್ರಿಗೆ. ಥಿಯೇಟ್ರಿಂದ ಸೀದಾ ಫ್ರೆಂಡ್ ಮನೆಗೆ ಹೋಗ್ತೀಯ. ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ, ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟ್ರು, 3 ಕಿಲೋಮೀಟ್ರ್ ಥಿಯೇಟ್ರು ಫ್ರೆಂಡ್ ಮನೆಗೆ. ಹೀಗೆ ಗೊತ್ತಾಯ್ತಾ, ಇಲ್ಲಿಗೆ ಫ್ರೆಂಡ್ ಮನೆ ಇರುತ್ತೆ, ಇದಕ್ಕೆ ಹಿಂಗಿರುತ್ತೆ. ಉದಾಹರಣೆ, ಈಗ ಮನೆಯಿಂದ ಇಲ್ಲಿಗೆ ಕಾಲೇಜಿಗೆ 1 ಕಿಲೋಮೀಟ್ರ್ ನಡೆದ, ಆಮೇಲೆ ಇಲ್ಲಿಂದ ಥಿಯೇಟ್ರಿಗೆ 2 ಕಿಲೋಮೀಟ್ರ್ ನಡೆದ, ಇಲ್ಲಿಂದ ಫ್ರೆಂಡ್ ಮನೆಗೆ 3 ಕಿಲೋಮೀಟ್ರ್ ನಡೆದ. ಎಷ್ಟು ಕಿಲೋಮೀಟ್ರ್ ಆಯಿತು ಟೋಟಲ್? 3, 2, 5, 1, 6, 6 ಕಿಲೋಮೀಟ್ರ್. ಪಾತ್ ಲೆಂತ್ ಈಸ್ ಈಕ್ವಲ್ ಟು 6 ಕಿಲೋಮೀಟ್ರು. 6 ಕಿಲೋಮೀಟ್ರು. ಆರ್ ಪಾತ್ ಅಂದರೆ ಏನು, ಎಷ್ಟು ಸರಿ ನಡ್ಕೊಂಡು ಹೋಗ್ತಿದ್ದಾನೆ, ಎಷ್ಟು ಲೆಂತ್ ನಡ್ಕೊಂಡು ಹೋದ, ಪಾತ್ ಲೆಂತ್. ಇದಕ್ಕೆ ನಾವು ಪಾತ್ ಲೆಂತ್ ಅಂತ ಕರಿತೀವಿ. ಇನ್ನೊಂದಿದೆ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಏನು ಮಾಡ್ತೀವಿ, ಇನಿಷಿಯಲಿಂದ ಫೈನಲ್ ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಪಾಯಿಂಟ್ ಎಷ್ಟಿರುತ್ತೆ, ಇಲ್ಲಿಗೆ ಈಗ ಸುತ್ತಿ ಬೆಳೆಸಿ ಏನಿಲ್ಲ, ಸ್ಟ್ರೈಟಾಗಿ ಇನಿಷಿಯಲಿಂದ ಫೈನಲ್ ಪಾಯಿಂಟ್ ಹೋಗಬೇಕು. ಅವಾಗ 2 ಕಿಲೋಮೀಟ್ರ್ ಇರುತ್ತೆ. ಹೌದು, 2.5 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್ ಕರೆಕ್ಟಾಗಿ ಒಂದು ನಡೆದಂಗಾಗಿದೆ. ಆ ಡಿಸ್ಪ್ಲೇಸ್ಮೆಂಟನ್ನು ನಾವು 2.5 ಕಿಲೋಮೀಟ್ರು ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಫ್ರಮ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಆಫ್ ದ ಬಾಡಿ. ಪಾತ್ ಲೆಂತ್ ಅಂದ್ರೇನು, ಆ್ಯಕ್ಚುಲಿ ಡಿಸ್ಟೆನ್ಸ್, ಪಾತ್ ಲೆಂತ್ ಇದು ಗೊತ್ತಾಯ್ತಾ. ಅದಕ್ಕೆ ನಾವು ಇದಕ್ಕೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಇದಕ್ಕೆ ಡಿಸ್ಟೆನ್ಸಿಗೂ ಡಿಸ್ಪ್ಲೇಸ್ಮೆಂಟಿಗೂ ವ್ಯತ್ಯಾಸ ನೋಡ್ರಿ. ಡಿಸ್ಟೆನ್ಸ್ ಈಸ್ ದ ಪಾತ್ ಲೆಂತ್, ಗೊತ್ತಾಯ್ತಾ. ವಾಟ್ ಈಸ್ ದ ಮೆಂಟ್ ಬೈ ಪಾತ್ ಲೆಂತ್? ದ ಟೋಟಲ್ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಪಾತ್ ಲೆಂತ್. ಒಂದು ಆಬ್ಜೆಕ್ಟ್ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಟ್ರಾವಲ್ಡ್ ಈಸ್ ಕಾಲ್ಡ್ ದ path length. What is meant by path length? The total distance traveled by an object is called path length. The total distance traveled by an object is called path length. Define the term distance. Distance is, it is the actual path length traveled by a body between initial and final position. It is the actual path length traveled by an body from initial and final point. ಗೊತ್ತಾಯ್ತಾ, ಅದು. What is displacement? It is the shortest distance between initial and final position of the object. It is the shortest distance between initial and final position of the object. So ಅದು path length. ಈ ಇದಕ್ಕೂ ಡಿಫ್ರೆನ್ಸ್ ಕ್ಲೀನ್ ಅಂತ ಹೇಳ್ಕೊಟ್ರಿ, ಗೊತ್ತಾಯ್ತಾ. ಇದು ಅಂದರೆ ಇದು ಆ್ಯಕ್ಚುಲು ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸು ಅದು ಪಾತ್ ಲೆಂತ್. ಈಗ ನಾವು ಮೊಬೈಲಲ್ಲಿ ಇಲ್ಲಿಂದ ಫೋನ್ ಮಾಡ್ತೀವಿ, ಇಲ್ಲಿಂದ ಯಾರೋ ಒಬ್ರಿಗೆ ಫೋನ್ ಮಾಡ್ತೀವಿ, ಫೋನ್ ಮಾಡಿದ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಮೊಬೈಲಿಗೆ ಹೋಗುತ್ತೆ, ಅದು ಶಾರ್ಟ್ ಡಿಸ್ಟೆನ್ಸ್ ಹೋಗುತ್ತೆ, ಗೊತ್ತಾಯ್ತು, ಅದು ಶಾರ್ಟ್ ಡಿಸ್ಟೆನ್ಸ್. ನಾವೇ ಅಲ್ಲಿಂದ ನಡ್ಕೊಂಡು ಹೋದರೆ ಅದು ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಗೊತ್ತಾಯ್ತಾ. ಇದು ಡಿಸ್ಪ್ಲೇಸ್ಮೆಂಟಿಗೂ ಡಿಸ್ಟೆನ್ಸ್ ನೋಡ್ರಿ. ಡಿಸ್ಟೆನ್ಸ್ ಈಸ್ ದ ಆ್ಯಕ್ಚುಯಲ್ ಪಾತ್ ಲೆಂತ್ ಆಫ್ ದ ಆಬ್ಜೆಕ್ಟ್ ಮೂವಿಂಗ್ ಆಬ್ಜೆಕ್ಟ್ ಬಿಟ್ವೀನ್ ದ ಟೂ ಪೊಸಿಷನ್ಸ್. It is the actual path length traveled by a body between initial and final position. The displacement is the shortest distance between initial and final position of the object. So, adhika path length. So, what is meant by path length? The total distance traveled by an object is called path length. The total distance traveled by an object is called path length. Define term distance. It is the actual path length traveled by a body between initial and final positions. It is the actual path length traveled by a body between initial and final positions. What is displacement? It is the shortest distance
between initial and final position of the object. It is the shortest distance between initial and final position of the object. ಸೊ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸು, ಪಾತ್ ಲೈನ್, ಮೂರನ್ನು ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಆಗಿರ್ಬೋದು. ಇದಕ್ಕೆ ಒಂದೊಂದು ಎಕ್ಸಾಂಪಲ್ ಅಂದರೆ ಇಲ್ಲಿಂದ ಹೋಗ್ತಾನೆ ಕರೆಕ್ಟಾಗಿ, ಇಲ್ಲಿಂದ ನಾವು ಏನು ಮಾಡ್ತೀವಿ, ನಡ್ಕೊಂಡು ಹೋಗ್ತಾನೆ, ನಡ್ಕೊಂಡು ಹೋಗ್ದ ತಕ್ಷಣ ಇಲ್ಲಿಂದ ಅವನು ಸೀದಾ ಫ್ರೆಂಡ್ ಮನೆ ಹೋಗ್ತಾನೆ, ಅಲ್ಲಿಂದ ಅಲ್ಲಿಗೆ ಥಿಯೇಟ್ರಿಗೆ ಹೋಗ್ತಾನೆ, ಅವಾಗನು ಅದು ಆ್ಯಕ್ಚುಲಿ ಪಾತ್ ಲೆಂತ್. ಫೈನಲಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅವನು ಇಲ್ಲಿಂದ ಸೀದಾ ಹೋಗ ಅಲ್ಲಿ ಸ್ವಲ್ಪ ಪೇಟೆಗೆ ಹೋಗ್ಬಾರೋ ಅಂತಾನೆ, ಸರಿ ಪೇಟೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಸೀದಾ ಅವನು ಪೇಟೆಗೆ ಹೋಗಲ್ಲ, ಫ್ರೆಂಡ್ ಮನೆಗೆ ಹೋಗ್ತಾನೆ, ಅಲ್ಲಿಂದ ಇನ್ನೆಲ್ಲ ಒಂದು ಕಡೆ ತಿಂಡಿ ತಿನ್ನಂತ ಹೋಗ್ತಾನೆ, ಆಮೇಲೆ ದಿನಸಿ ತರಕ್ಕೆ ಪೇಟೆ ಅಂಗಡಿಗೆ ಹೋಗ್ತಾನೆ. ಸೊ ಅದು ಪಾತ್ ಲೆಂತ್ ಅಂದರೆ ಡಿಸ್ಟೆನ್ಸ್ ಟ್ರಾವಲ್ಡು. ಈಗ ಇವರ ಅಪ್ಪ ಅಮ್ಮ ಕಳ್ತಾರೆ, ಯಾಕೆ ಅವ್ನು ಬಂದೇ ಇಲ್ಲ, ಅವನ್ನೆಲ್ಲ ಹೋಗ್ತಿದ್ದಾನೆ, ಅವನು ಎಲ್ಲ ಮಸಾಲೆ ಪುರಿ ತಿನ್ನಕ್ಕೆ ಹೋದನು ಅಂತ ತಿಳ್ಕೊಂಡು ಒಂದು ಫೋನ್ ಹೊಡಿತಾರೆ. ಅದು ಡಿಸ್ಟೆನ್ಸ್. ಸೀದಾ ಮೊಬೈಲ್ ಟು ಮೊಬೈಲ್, ಅವನ ಹತ್ರ ಮೊಬೈಲ್ ಇರುತ್ತೆ, ಮೊಬೈಲಿಂದ ಮೊಬೈಲಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ, ಅದು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಮೊಬೈಲಿಂದ ಮೊಬೈಲಿಗೆ ಕನೆಕ್ಟ್ ಆಗುತ್ತಲ್ಲ, ಡಿಸ್ಟೆನ್ಸ್, ಅದು ಡಿಸ್ಟೆನ್ಸ್. ದ ಮೊಬೈಲ್ ವೇವ್ಸ್ ಟ್ರಾವೆಲ್ ಇನ್ ಎ ಬೈ ಥ್ರೂ ಎ ಡಿಸ್ಪ್ಲೇಸ್ಮೆಂಟ್, ಬಟ್ ದ ಆಕ್ಚುಯಲ್ ದ ಪರ್ಸನ್ ಈಸ್ ಮೂವಿಂಗ್ ಇನ್ ಡಿಸ್ಟೆನ್ಸ್. ಗೊತ್ತಾಯ್ತಾ? ಡಿಸ್ಟೆನ್ಸ್ ಕವರ್ಡ್ ಮಾಡೋಕ್ತಾ ಇರ್ತಾನೆ, ಅದು ಡಿಸ್ಪ್ಲೇಸ್ಮೆಂಟ್. ಅದಕ್ಕೆ ನೀವು ಇನ್ನೂ ತುಂಬ ಎಕ್ಸಾಂಪಲ್ಗಳನ್ನು ನೀವು ಒಂದು ಇದು ಕೊಡ್ರಿ. ನಿಮಗೆ ಕೊಡೋಕೆ ಯಾವುದಾದ್ರು ಆಬ್ಜೆಕ್ಟನ್ನು ನಿಮಗೆ ಯಾವ್ದಾದ್ರು ಎಕ್ಸಾಂಪಲ್ ಇದ್ದರೆ ವ್ಯಾಟ್ಸಪ್ನಲ್ಲಿ ಆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕಳಿಸ್ರಿ. ಗೊತ್ತಾಯ್ತಾ? ಅದಕ್ಕೆ ಕರೆಕ್ಷನ್ ಮಾಡಿ ಕಳಿಸ್ತೀನಿ. ಅದಕ್ಕೆ ನಂದು ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರು ಆ ನಂಬರಿಗೆ ಕಳಿಸ್ತೀನಿ. ಅದಕ್ಕೆ ಈ ಕಾಮೆಂಟ್ ಬಾಕ್ಸ್ ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ, ಅದರಲ್ಲಿ ಬರೀ. ಆಯಿತು. ನೆಕ್ಸ್ಟ್, ವಾಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ? ಗಿವ್ ಎಕ್ಸಾಂಪಲ್. ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ ನೀವು ಹಳೆ ಇದರಲ್ಲಿ ತಿಳ್ಕೊಂಡಿದ್ವಿ. ಸ್ಕೇಲಾರ್ ಕ್ವಾಂಟಿಟಿ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ವೆಕ್ಟರ್ ಕ್ವಾಂಟಿಟಿ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಏನು? ಓನ್ಲಿ ಮ್ಯಾಗ್ನಿಟ್ಯೂಡ್. ನೋಡಿರಿ, ಡಿಸ್ಟೆನ್ಸ್ ಟ್ರಾವಲ್ಡು, ಲೆಂತ್, ಟೈಮು. ನೋಡಿರಿ, ಇಲ್ಲಿಂದ ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತೈತೆ, ಇಲ್ಲಿಂದ 1 ಕಿಲೋಮೀಟ್ರ್ ಹೋದ, ಆಮೇಲೆ ಇಲ್ಲಿಂದ 2 ಕಿಲೋಮೀಟ್ರ್, ಆಮೇಲೆ 3 ಕಿಲೋಮೀಟ್ರ್ ಹೋದ. ಅದು ಬರೀ ಡಿಸ್ಟೆನ್ಸನ್ನು ಆ್ಯಡ್ ಮಾಡ್ಕೊತ ಹೋಗ್ತಿರ್ತೀವಿ, ಅದು ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತಾಯ್ತಾ? ಟೈಮು ಅಷ್ಟೇ. ಈಗ 5 ನಿಮಿಷ, ಆಮೇಲೆ ಮತ್ತೊಂದು ಈಗ 5 ನಿಮಿಷ ತೊಗೊಂಡೆ ಊಟ ಮಾಡೋಕ್ಕೆ, ಆಮೇಲೆ ಮತ್ತೆ ಇನ್ನೊಂದು 10 ನಿಮಿಷ ನಿದ್ದೆ ಮಾಡೋಕ್ಕೆ ತೊಗೊಂಡೆ, ಇನ್ನೊಂದು 10 ನಿಮಿಷ ಎಲ್ಲ ಓಡಾಡೋ ವಾಕಿಂಗಿಗೆ ಹೋದೆ. ಎಷ್ಟಾಯಿತು? ಎಲ್ಲ 30 ನಿಮಿಷ ಆಯಿತು. ಸೊ ಅದು ಸ್ಕೇಲಾರ್ ಕ್ವಾಂಟಿಟಿ, ಒಂದೇ ಆ್ಯಡ್ ಮಾಡ್ತೀವಿ. ವೆಕ್ಟರ್ ಕ್ವಾಂಟಿಟಿ ಅಂದರೆ ಡೈರೆಕ್ಷನ್ ಇರುತ್ತೆ, ಸುಮ್ಮನೆ ಆ್ಯಡ್ ಮಾಡೋಂಗಿಲ್ಲ. ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಹೋದ, ಆಮೇಲೆ 2, ಆಮೇಲೆ 3 ಕಿಲೋಮೀಟ್ರ್, ಒಟ್ಟಿಗೆ 6 ಕಿಲೋಮೀಟ್ರ್ ಹೋದ ಅಂತ ಹೇಳೋಂಗಿಲ್ಲ. ಅದು ಡಿಸ್ಪ್ಲೇಸ್ಮೆಂಟಲ್ಲಿ ಹೇಳಬೇಕು, ಡೈರೆಕ್ಷನ್ನು. ಇನಿಷಿಯಲ್ ಮತ್ತು ಫೈನಲ್ ಅನ್ನೋದು ಒಂದು ಪೊಸಿಷನಿಂದ ಒಂದು ಡೈರೆಕ್ಷನ್ ಅಂದರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಲ್ಲ, ಪರ್ಟಿಕ್ಯುಲರ್ ಇಷ್ಟಕ್ಕೆ ಇಷ್ಟು ಕಂಡೀಷನ್ ಆಗಿರಬೇಕು. ಅದು ನೋಡಿರಿ, ಇನಿಷಿಯಲ್ ಇದೆ, ಫೈನಲ್ ಇದೆ, ಇದು ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟಿಗೆ ಎಷ್ಟು ಕರೆಕ್ಟಾಗಿ ಡಿಸ್ಟೆನ್ಸ್ ಐತೆ, ಅದು ವೆಕ್ಟರ್ ಕ್ವಾಂಟಿಟಿ. ಗೊತ್ತಾಯ್ತಾ? ಅದಕ್ಕೆ ವೆಕ್ಟರ್ ಕ್ವಾಂಟಿಟಿ ಯಾವಾಗಲೂ ಮೆಜರ್ಡ್. ಇನ್ನೊಂದು ಎಕ್ಸಾಂಪಲ್ ನೀವೇ ಒಂದು ಸ್ವಂತವಾಗಿ ಕೊಡ್ರಿ ಎಕ್ಸಾಂಪಲು, ಅವಾಗ ಗೊತ್ತಾಗತ್ತೆ. ಸರ್, ಏನೋ ಒಬ್ಬ ಹುಡುಗ ಒಂದ್ಸರಿ ಕೊಟ್ಟಿದ್ದ ಎಕ್ಸಾಂಪಲ್, ಅದು ಭಾಳ ಭಯಂಕರ ಎಕ್ಸಾಂಪಲ್ ನೋಡಿ ಎಲ್ಲರೂ ಸುಸ್ತಾಗ್ಬಿಟ್ರು. ಸರ್, ಈಗ ನಾನು ಒಂದು ಸಬ್ಜೆಕ್ಟು ಇಲ್ಲಿ ಎಕ್ಸಾಮ್ ಎಲ್ಲ ಕಟ್ಟಿದ್ದೀನಿ, ಈ ವರ್ಷ ಕಟ್ಟಿದೆ ಎಕ್ಸಾಮು, ಒಂದೇ ಒಂದು ಸಬ್ಜೆಕ್ಟ್ ಪಾಸ್ ಆಯಿತು. ಸರಿ, ಅದ್ಯಾವ ಕ್ವಾಂಟಿಟಿ ಸರ್? ಅದು ಸ್ಕೇಲಾರ್ ಕ್ವಾಂಟಿಟಿ ಮಾರಾಯ, ಅದು ಒಂದೇ. ಸರಿ. ನೆಕ್ಸ್ಟ್ 2ನೇ ವರ್ಷದಲ್ಲಿ ಇಂಗ್ಲೀಷ್ ಪಾಸ್ ಆದೆ. ಸರಿ. ಆಮೇಲೆ 3ನೇ ವರ್ಷದಲ್ಲಿ ಫಿಸಿಕ್ಸು, ಆಮೇಲೆ 4ನೇ ವರ್ಷದಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಹಾಗೆ ಒಂದೊಂದು ವರ್ಷದಲ್ಲಿ ಒಂದೊಂದು ಸಬ್ಜೆಕ್ಟ್ ಪಾಸ್ ಆದ ಹೋದೆ. ಸರಿ, ಅದು ಯಾವ ಕ್ವಾಂಟಿಟಿ? ಅದೆಲ್ಲವೂ ಸ್ಕೇಲಾರ್ ಕ್ವಾಂಟಿಟಿ. ಒಂದೊಂದು ವರ್ಷ ಒಂದೊಂದು ತೊಗೊಂಡಿದ್ದಾನೆ, 6 ವರ್ಷ ತೊಗೊಂಡ PUC ಪಾಸ್ ಮಾಡೋಕ್ಕೆ, ಅದು ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ಇನ್ನೊಬ್ಬ ಹೇಳ್ತಾರೆ, ಇಂಟರ್ವ್ಯೂನಲ್ಲಿ ಹೋಗ್ತಾರೆ, ಹ್ಯಾವ್ ಯು ಪಾಸ್ಡ್ ದ PUC ಅಂತಾರೆ. ಎಸ್, ಐ ಹ್ಯಾವ್ ಪಾಸ್ಡ್ ದ PUC. ಡೈರೆಕ್ಟಾಗಿ ಕೇಳ್ತಾರೆ, ನೀನು ಎಷ್ಟು ವರ್ಷ ತೊಗೊಂಡೆ ಏನು ಕೇಳಲ್ಲ, ಪಾಸ್ ಆಗಿದೆಯೋ ಇಲ್ವೋ, ಅದು ವೆಕ್ಟರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಇದ್ದಂಗೆ. ಆಯಿತಾ? ನಾನು PUC 6 ಸಬ್ಜೆಕ್ಟು ಪಾಸ್ ಆಗಿದ್ದೀನಿ ಅಂತಾರೆ. 6 ಸಬ್ಜೆಕ್ಟು ಪಾಸ್ ಆಗಿ, ಇನಿಷಿಯಲ್ 0 ಸಬ್ಜೆಕ್ಟ್, ಫೈನಲ್ ಅವನು 6 ಸಬ್ಜೆಕ್ಟನ್ನು ಪಾಸ್ ಮಾಡ್ದ, ಅವ್ರ ಸ್ಟೆಪ್ನಲ್ಲಿ ಮಾಡ್ದ. ಎಷ್ಟು ಸ್ಟೆಪ್ಪು ಅಂತ ಕೇಳೋದಿಲ್ಲ, ಅದು ವೆಕ್ಟರ್ ಕ್ವಾಂಟಿಟಿ. ಗೊತ್ತಾಯ್ತಾ ನಿಮಗೆ? ಅದು ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಬರೀ ಅದು ಎಷ್ಟು ಅಂತ ಆ್ಯಡ್ ಮಾಡ್ಬೋದು, ಟೈಮನ್ನು ಆ್ಯಡ್ ಮಾಡ್ತಾ ಇರ್ತವೆ, ಅದು ಸ್ಕೇಲಾರ್ ಕ್ವಾಂಟಿಟಿ. ಇದರಲ್ಲಿ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಅಷ್ಟು ಸಬ್ಜೆಕ್ಟ್ ಪಾಸ್ ಆಯಿತು ಅಂತ ಕೇಳ್ತಾರೆ, ಅಷ್ಟು ಸಬ್ಜೆಕ್ಟ್ ಪಾಸ್ ಆಯಿತು, ಎಷ್ಟು ವರ್ಷ ತೊಗೊಂಡೆ, ಏನು ತೊಗೊಂಡೆ ಅಂತ ಕೇಳಲ್ಲ. ಗೊತ್ತಾಯ್ತು? ಅದು ವೆಕ್ಟರ್ ಕ್ವಾಂಟಿಟಿ. ಇಂಜಿನಿಯರಿಂಗ್ ಮುಗಿಸೋಕ್ಕೆ ಎಷ್ಟು ವರ್ಷ? 4 ವರ್ಷ ಇದೆ ಇಂಜಿನಿಯರಿಂಗ್.
ನಾನು 8 ವರ್ಷ ತೊಗೊಂಡಿದ್ದೀನಿ ಅಂತ ಕೇಳ್ತಾರೆ. ಸರಿ, ನೀನು ಇಂಜಿನಿಯರ್ ಆಗಿದೆಯಲ್ಲ ಅಂತ ಕೇಳ್ತಾರೆ. ಆಗಿದೆ, ಇಂಜಿನಿಯರಿಂಗ್ ಓದಿದ್ದೀನಿ ಅಂತಾನೆ. ಎಷ್ಟು ವರ್ಷ ಅಂತ ಕೇಳಲ್ಲ. ಅದು ವೆಕ್ಟರ್ ಕ್ವಾಂಟಿಟಿ. ಈ ಓದ್ತಾ ಇರ್ಬೇಕಾದ್ರೆ ಒಂದೊಂದೇ ಸಬ್ಜೆಕ್ಟಿಗೆ ಒಂದೊಂದು ಸಬ್ಜೆಕ್ಟ್ 4 ವರ್ಷ ಇದ್ದಿದ್ದು 8 ವರ್ಷ ಆಗ್ಬಿಡ್ತು. ಒಂದೊಂದು ವರ್ಷನ 2 ವರ್ಷ ತೊಗೊಂಡ್ಬಿಟ್ಟೆ, ನಾನು ಎಂತ ಮಾಡಲಿ ಅಂತಾರೆ. ಸೊ ಆವಾಗ ಅದು ವೆಕ್ಟರ್ ಕ್ವಾಂಟಿಟಿ. ಸೊ ಹಾಗೆ ವೆಕ್ಟರ್ ಕ್ವಾಂಟಿಟಿ ಆದರೆ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಇದಕ್ಕೆ ಮ್ಯಾಗ್ನಿಟ್ಯೂಡು ಡೈರೆಕ್ಷನು, ಯಾಕೆ ಸ್ಕೇಲ್ ಆಫ್ ಕ್ವಾಂಟಿಟಿನಲ್ಲಿ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಕೇಳಲ್ಲ. ಗೊತ್ತಾಯ್ತಾ? ಅದಕ್ಕೆ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರೀತಾರೆ. ಹಾಗೆ ಸೊ ಇನ್ನೂ ಎಕ್ಸಾಂಪಲ್ ವೆಕ್ಟರ್ದೆಲ್ಲ ಸ್ಕೇಲಾರ್ ವೆಕ್ಟರ್ ಮುಂದೆ ಎಲ್ಲ ಬರುತ್ತೆ. ಅವಾಗೆಲ್ಲ ಇನ್ನೂ ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲೂ ಬರುತ್ತೆ ನಿಮಗೆ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ನೆಕ್ಸ್ಟ್ ಈಸ್ ಮೆಮೊರಿ ಪಾರ್ಟ್. ಈ ಕ್ವಶನ್ ಆನ್ಸರ್ಗಳನ್ನು ನೀವು ನಾನು 3 ಸರಿ ಹೇಳ್ತೀನಿ, ಅವಷ್ಟನ್ನು ಸತ 3 ಸರಿ ಕೇಳಿ ರಫಲ್ಲಿ ನೋಡ್ಕೊಂಡು ಸರಿ ನೋಡೋದಂಗೆ ಸರಿ ಬರೀಬೇಕು. ಅದಕ್ಕಿಂತ ಮುಂಚೆ ಅಷ್ಟನ್ನು ಸತ ನೀವು ನೋಟ್ಸಲ್ಲಿ ಬರ್ಕೊಂಡಿರಿ. ರಫಲ್ಲಿ ಮಾತ್ರ ನೋಡ್ಕೊಂಡು ಸರಿ ನೋಡ್ಕೊಳ್ಳೋದಂಗೆ ಸರಿ ನಾನು 3 ಸರಿ ಹೇಳ್ತಾ ಹೋಗ್ತೀನಿ, ಆವಾಗ ಬರೀರುವಂತೆ. ಹಾಗೆ ನೆಕ್ಸ್ಟ್ ಈಸ್ ಮೆಮೊರೈಸಿಂಗ್ ಪಾರ್ಟ್. ಈಚ್ ಆನ್ಸರ್ I explain 3 times. By seeing one time without seeing another time, you have to write it in a notes. What are the types of motion of a body? Explain. There are 3 types of motion of a body. There are 3 types of motion of a body. There are 3 types of motion of a body. One-dimensional motion or motion in a straight line or rectilinear motion. One-dimensional motion, one-dimensional motion or motion in a straight line, motion in a straight line, motion in a straight line. Rectilinear motion, rectilinear motion, rectilinear motion. It is the motion of a body along a straight line. It is the motion of a body along a straight line. It is the motion of a body along a straight line. Example, the motion of a stone dropped from height. The motion of a stone dropped from a height. The motion of a stone dropped from a height. Current flowing through a straight conductor. Current flowing through a straight conductor. Current flowing through a straight conductor. Next, two-dimensional motion. Two-dimensional motion. Two-dimensional motion. Motion in a plane. Motion in a plane. Motion in a plane. Curvilinear motion. Curvilinear motion. Curvilinear motion. It is the motion of a body in a plane. It is the motion of a body in a plane. It is the motion of a body in a plane. It is the motion of the body along a curved path. It is the motion of the body along the curved path. It is the motion of the body along a curved path. Motion of a shot put thrown by an athlete. Motion of a shot put thrown by an athlete. Motion of a shot put thrown by an athlete. A ball moving on a zigzag plane ground in zigzag motion. A ball moving on a plane ground in zigzag motion. A ball moving on a plane ground in zigzag motion. Next, three-dimensional motion or motion in a space. Three-dimensional motion. Three-dimensional motion. Motion in a space. Motion in a space. It is the motion of a body in space. It is the motion of a body in space. It is the motion of a body in space. A bird flying in space. A bird flying in space. A bird flying in space. An aeroplane moving in space. An aeroplane moving in space. An aeroplane moving in space. Next, position, path length and displacement. What is meant by position of an object? Origin is the reference point to mention the position of an object. Origin is the reference point to mention position of an object. Origin is the reference point to mention position of an object. What is meant by path length? The total distance travelled by an object is called path length. The total distance travelled by an object is called path length.
The total distance traveled by an object is called path length. Define term distance. It is the actual path length traveled by a body between initial and final positions. It is the actual path length traveled by a body between initial and final positions. It is the actual path length traveled by a body between initial and final positions. What is displacement? It is the shortest distance between initial and final position of the object. It is the shortest distance between initial and final position of the object. It is the shortest distance between initial and final position of the object. What is scalar quantity? Give example. A physical quantity which has only magnitude but no direction is called scalar quantity. A physical quantity which has only magnitude but no direction is called scalar quantity. A physical quantity which has only magnitude but no direction is called scalar quantity. A distance traveled, example, distance traveled, length, time, distance traveled, length, time, etc. What is vector quantity? A physical quantity which has both magnitude and direction is called vector quantity. A physical quantity which has both magnitude and direction is called vector quantity. A physical quantity which has both magnitude and direction is called vector quantity. Example, displacement, velocity, acceleration, forces, etc. Displacement, velocity, acceleration, forces, etc. Displacement, velocity, acceleration, forces, etc. Okay, all this you have to write it, and by seeing one time without seeing another time you have to write it in a rough. Okay, best of luck.